ಮಾರ್ನಿಂಗ್. ಇವಾಗ ಬೆಳಿಗ್ಗೆ 4 ಟೈಮ್ ಎದ್ದೇಳ್ತಾ ಇರೋದು. ಇವಾಗ ಜಿಮ್ಗೆ ಹೊರಡ್ತಾ ಇದ್ದೀನಿ. ಅದಕ್ಕೆ ಪ್ರೀ ವರ್ಕೌಟ್ ಅಂತ ನಾನು ಏನೋ ತೊಗೊಳ್ತೀನಿ, ಪ್ರೋಟೀನ್ ಅದು ಇದು. ಜಸ್ಟ್ ಒಂದು ಬಾಳೆಹಣ್ಣು ಅಷ್ಟೇ, ಒಂದು ಬಾಳೆಹಣ್ಣು ತಿಂದು ಜಿಮ್ಗೆ ಹೋಗ್ತೀನಿ ಅಷ್ಟೇ. ನೋಡಿ, ಜಿಮ್ಗೆ ಇಂಗ್ರೀಡ್ ಆಗಿರೋದು ಬೆಳಿಗ್ಗೆ 5 ಗಂಟೆ ಟೈಮ್. ಇವಾಗ ಎಕ್ಸಾಕ್ಟ್ 5 ಗಂಟೆ. ಇವಾಗ ಜಿಮ್ಗೆ ಹೊರಡ್ತೀನಿ. ಜಿಮ್ಮಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್. ಈಗ ಬೈಕ್ ತೊಗೊಂಡು ಜಿಮ್ಗೆ ಹೊರಟಿದ್ದೇನೆ. ಇವತ್ತಿನ ವರ್ಕೌಟ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಬೆಳಿಗ್ಗೆ ಇದ್ದಾಗ 10 ನಿಮಿಷಕ್ಕೆ ಬಂದೆ. ಇನ್ನೂ ಯಾರೂ ಜಿಮ್ಗೆ ಬಂದೇ ಇಲ್ಲ. ಈ ಸಮಯದಲ್ಲಿ ವರ್ಕೌಟ್ ಮಾಡೋಕ್ಕೆ ಬೇರೆಯೇ ಮಜಾ ಇರುತ್ತೆ. ಯಾಕಂದರೆ ಎಲ್ಲ ಮಷಿನ್ಸ್ ಫ್ರೀ ಇರ್ತವೆ. ವರ್ಕೌಟ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ವಾರ್ಮ್ ಮಾಡೋಣ ಅಂತ ಸೈಕ್ಲಿಂಗ್ ಮಾಡಿಕೊಂಡೆ. ನಿಂತ್ಕೊಂಡು ಬಂದೆ. ಇವತ್ತು ಲೆಗ್ ಮತ್ತು ಶೋಲ್ಡ್ರ್ ಮಾಡಿದೆ. ಲೆಗ್ ಮಾತ್ರ ಫುಲ್ಲು ಪೇನ್ ಆಗ್ತಾಯಿದೆ. ಲೆಗ್ ವರ್ಕೌಟು ತುಂಬ ಕಷ್ಟ. ಬರೋ ಟೈಮಲ್ಲಿ ಹಾಲು ಮತ್ತು ತರಕಾರಿ ಎಲ್ಲ ತೊಗೊಂಬಂದೆ ಅಡುಗೆ ಮಾತ್ರ ಇಲ್ಲೇ ಮಾಡೋಕ್ಕೆ. ಇವಾಗ ಶೇಕ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದೇನಂದರೆ ಸಬ್ಜಾ ಸೀಡ್ಸು ನೀರಲ್ಲಿ ಹಾಕ್ಬಿಟ್ಟು ಇಡೋಣ. ಒಂದು 4 ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಶೇಕ್ಗೆ ಬ್ರೇಕ್ಫಾಸ್ಟ್ ಮೀಲ್ ಏನಂದರೆ ಒಂದು ಓಟ್ಸು, ಆಮೇಲೆ ಖರ್ಜೂರಿ ಹಾಕ್ತಾಯಿದ್ದೀನಿ, ಡೇಟ್ಸ್ ಹಾಕ್ತಾಯಿದ್ದೀನಿ, ಖರ್ಜೂರಿ, ಫ್ಲೆಕ್ಸ್ ಸೀಡ್ಸ್ ಒಂದು ಸ್ಪೂನು, ಅದಾದಮೇಲೆ ಪಂಪ್ಕಿನ್ ಸೀಡ್ಸ್, ಅದಾದಮೇಲೆ 2 ಬಾಳೆಹಣ್ಣು, ಅದಾದಮೇಲೆ 1/4 ಲೀಟ್ರ್ ಹಾಲು ಹಾಕ್ತಿದ್ದೀನಿ. ಇದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೊಂದು 15 ನಿಮಿಷ ಇದನ್ನು ಹಿಂಗೆ ಇಡ್ತೀನಿ. ಯಾಕಂದರೆ ಸಬ್ಜಾ ಸೀಡ್ಸ್ ಒಂದು 15 ನಿಮಿಷ ಬೇಕಾಗುತ್ತೆ. ಸೊ ಅದಕ್ಕಾಗಿ ಇದನ್ನು ಹಿಂಗೆ ಇಡ್ತೀನಿ. ಅಲ್ಲಿಗಂಟ ಮೊಟ್ಟೆ ಬೇಯ್ತಾ ಇರುತ್ತೆ. ಸೊ ಅದಕ್ಕಾಗಿ ವೇಟ್ ಮಾಡ್ತೀನಿ. 15 ನಿಮಿಷ ಆಯಿತು. ಸಬ್ಜಾ ಸೀಡ್ಸ್ ನೋಡಿ ಹೆಂಗಾಗಿದೆ. ಸೊ ಇದನ್ನು ಶೇಕ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನನ್ನ ಬ್ರೇಕ್ಫಾಸ್ಟ್ ಶೇಕ್ ರೆಡಿ ಆಯಿತು. ಇದೇ ನೋಡಿ ನನ್ನ ಬ್ರೇಕ್ಫಾಸ್ಟ್ ಮೀಲ್. ಆ್ಯಕ್ಚುಲಿ ಕಡಲೆ ಇಲ್ಲ, ಕಡಲೆನೂ ಡೈಲಿ ತಿಂತಾಯಿದ್ದೆ. ಕಡಲೆ ಖಾಲಿ ಆಗಿದೆ. ಸೊ ಅದಕ್ಕಾಗಿ ಇವತ್ತು ಮೊಟ್ಟೆ ಮತ್ತು ಓಟ್ಸ್ ಮೀಲ್ ತಿಂತಾಯಿದ್ದೀನಿ. ಮೊಟ್ಟೆ ಮತ್ತು ಶೇಕು ಡೈಲಿ ತಿಂತಾಯಿದ್ದೆ. ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ನೋಡಿದ್ರಲ್ಲ ಏನಾಗಿದೆ ಅಂತ, ತುಂಬ ಒಳ್ಳೆಯದು. ಇವಾಗ ನಾನು ಫ್ಯಾಟ್ ಲಾಸಲ್ಲಿದ್ದೀನಿ. ಸೊ ಅದಕ್ಕಾಗಿ ಹೈ ಪ್ರೋಟೀನ್ ಲೋ ಕ್ಯಾಲರೀಸಲ್ಲಿದ್ದೀನಿ. ಸೊ ಅದಕ್ಕಾಗಿ 3 ಮಂತ್ಸಲ್ಲಿ ಫುಲ್ ಚೇಂಜ್ ಆಗುತ್ತೆ. ನೋಡ್ತಾ ಡೈಲಿ ಅಪ್ಡೇಟ್ ಬರ್ತಾ ಇರುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಓಕೆ, ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಬೇಕಾಗೋದು. ನಿಮ್ಮ ಸಪೋರ್ಟ್ ನನಗೆ ಬೇಕು. ಓಕೆ ಫ್ರೆಂಡ್ಸ್, ಚಿಕ್ಕದಾಗಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕನ್ನಡ ಜನತೆ, ನಿಮ್ಮ ಪ್ರೀತಿ ಸಪೋರ್ಟ್ ತುಂಬ ಮುಖ್ಯ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಇಷ್ಟೊತ್ತು ಎಡಿಟ್ ಮಾಡಿದ್ದು. ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇದೇ ನೋಡಿ, ಬಿಸಿ ಸೋಯಾಬೀನ್, ಬಿಸಿ ರೈಸ್, ಎಗ್. ನಾನು ಮಧ್ಯಾಹ್ನ ಊಟ ಹಾಗೆ ಫ್ರೆಶ್ ಅಪ್ ಆಗಿ ಮತ್ತೆ ಎಡಿಟಿಂಗ್ ಕೂತ್ಕೊಂಡೆ.